ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಪರೇಟರ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನಾನೇನು ನೋಟ್ಸ್ನ ಪ್ರಿಪೇರ್ ಮಾಡಿದ್ದೀನಿ ಅಲ್ವಾ, ಈ ನೋಟ್ಸ್ನ ಲಿಂಕ್ನ ಬಂದುಬಿಟ್ಟು ನಾನು ಆ ಪರ್ಟಿಕ್ಯುಲರ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಆ ನೋಟ್ಸ್ನ ಲಿಂಕ್ನ ಕೊಟ್ಟಿರ್ತೀನಿ. ಆ್ಯಂಡ್ ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಈ ನಾನು ಪ್ರಿಪೇರ್ ಮಾಡಿರೋಂಥ ನೋಟ್ಸ್ನ ನೀವು ಈ ಡೀಟೇಲ್ಡ್ ನೋಟ್ಸ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಈಗ ನಾನು ನೋಟ್ಸ್ನ ಕಡೆ ಹೋಗೋದಾದರೆ ಜಾವಾ ಆಪರೇಟರ್ಸ್. ಸೊ ನಮಗೆಲ್ಲ ಫಸ್ಟು ನಾವು ಆಪರೇಟರ್ಸ್ ಅಂತಂದಿದ್ದಂಗೆ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದು ಏನಪ್ಪ ಅಂತಂದರೆ, ನಾವು ಆಲ್ರೆಡಿ ಥರ್ಡ್, ಫೋರ್ತ್, ಫಿಫ್ತ್ ಆ ಕ್ಲಾಸಸ್ಸಿಂದ ಓದ್ಕೊಂಬಂದಿರೋ ಥರ ನಮಗೆ ಫಸ್ಟು ಆಪರೇಟರ್ಸ್ ಅಂತಂದಿದ್ದಂಗೆ ನೆನಪು ಬರೋದು ಏನಪ್ಪ ಅಂತಂದರೆ ಫಂಡಮೆಂಟಲ್ ಆಪರೇಟರ್ಸ್ ಇನ್ ಮ್ಯಾಥಮೆಟಿಕ್ಸ್. ಯಾವಪ್ಪ ಅವು ಅಂತಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇವೆಲ್ಲ ನಿಮಗೆ ಗೊತ್ತು. ಸೊ ಈ ಆಪರೇಟರ್ಸ್ನ ನಾವು ಜಾವಾದಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ನಾವು ವ್ಯಾಲ್ಯೂಸ್ ಮತ್ತು ವೇರಿಯೇಬಲ್ಸ್ ಜೊತೆ ಈ ಆಪರೇಟರ್ಸ್ನ ಯೂಸ್ ಮಾಡ್ಕೊಂಡು ಯಾವ ಥರ ಆಟ ಆಡೋದು ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು. ಆಪರೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಆಪರೇಷನ್ಸ್ ಆನ್ ವೇರಿಯೇಬಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ಸೊ ನಮಗೆಲ್ಲ ಗೊತ್ತಿರೋ ಥರ ನಾವು ಈ ಆಪರೇಟರ್ಸ್ನ ಯೂಸ್ ಮಾಡಿಕೊಂಡು ವೇರಿಯೇಬಲ್ಸ್ ಮತ್ತು ವ್ಯಾಲ್ಯೂಸ್ ಜೊತೆ ನಾವು ಆಪರೇಷನ್ಸ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ವಿ ಯೂಸ್ ದ ಪ್ಲಸ್ ಆಪರೇಟರ್ ಟು ಆ್ಯಡ್ ಟುಗೆದರ್ ಟು ವ್ಯಾಲ್ಯೂಸ್. ಈಗ ಎಕ್ಸಾಂಪಲ್ ನೋಡೋದಾದ್ರೆ, ಲೈಕ್ ನಾವು ಈ ಪ್ಲಸ್ ಆಪರೇಟರ್ನ ಏನಂತ ಯೂಸ್ ಮಾಡ್ತೀವಿ, ಲೈಕ್ ಟು ವ್ಯಾಲ್ಯೂಸ್ನ ಅಥವಾ ವೇರಿಯೇಬಲ್ಸ್ನ ಆ್ಯಡ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಜಾವಾ ಡಿವೈಡ್ಸ್ ದ ಆಪರೇಟರ್ಸ್ ಇಂಟು ಫಾಲೋಯಿಂಗ್ ಗ್ರೂಪ್ಸ್. ಯಾವಪ್ಪ ಅಂತಂದರೆ ಅರ್ಥಮೆಟಿಕ್ ಆಪರೇಟರ್, ಅಸೈನ್ಮೆಂಟ್ ಆಪರೇಟರ್, ಕಂಪ್ಯಾರಿಸನ್ ಆಪರೇಟರ್, ಲಾಜಿಕಲ್ ಆಪರೇಟರ್ ಆ್ಯಂಡ್ ಬಿಟ್ವೈಸ್ ಆಪರೇಟರ್. ಈಗ ಒಂದೊಂದೇ ನೋಡೋದಾದರೆ ಅರಿಥ್ಮೆಟಿಕ್ ಆಪರೇಟರ್ಸ್. ಏನಪ್ಪ ಇದು ಅರಿಥ್ಮೆಟಿಕ್ ಆಪರೇಟರ್ಸ್ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಥರ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ಸ್ ಅಲ್ವಾ. ಏನು ಅರ್ಥಮೆಟಿಕ್ ಆಪರೇಷನ್ಸ್ ಆರ್ ಯೂಸ್ ಟು ಪರ್ಫಾರ್ಮ್ ದ ಕಾಮನ್ ಮ್ಯಾಥಮೆಟಿಕಲ್ ಆಪರೇಷನ್. ನಮಗೇನು ಕಾಮನ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಏನಿದಾವಲ್ವಾ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಅದನ್ನು ಪರ್ಫಾರ್ಮ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡೋಂಥ ಆಪರೇಟರ್ಸ್ನೇ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ನಾನು ಏನು ಮಾಡ್ತೀನಿ ಅಂತಂದರೆ ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಸೊ ಈಗ ಏನು ಮಾಡೋಣ ಅಂತಂದರೆ ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡೋಣ. ಅದನ್ನು ನಾನು ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ನೇಮ್ ಮಾಡ್ತೀನಿ, ಆಪರೇಟರ್ಸ್ ಡಾಟ್ ಜಾವಾ. ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಆಪರೇಟರ್ಸ್ ಡಾಟ್ ಜಾವಾ ಫೈಲ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ನಾನು ಪ್ರೀವಿಯಸ್ ಫೈಲ್ಸ್ ಏನಿದೆ ಅವನ್ನೆಲ್ಲ ಕ್ಲೋಸ್ ಮಾಡ್ತೀನಿ. ಈಗ ನಾನು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಆ್ಯಂಡ್ ಕ್ಲಾಸ್ನ ಕ್ರಿಯೇಟ್ ಮಾಡಾಯಿತು. ಈಗ ನಾನು ಮೇನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಈಗ ಏನು ಮಾಡೋಣ ಅಂತಂದರೆ, ನಾವು ಅರ್ಥಮೆಟಿಕ್ ಆಪರೇಟರ್ಸ್ನ ಯಾವ ಥರ ಈ ನಮ್ಮ ಕೋಡಿಂಗಲ್ಲಿ ಯೂಸ್ ಮಾಡೋದು, ನಮ್ಮ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡೋದು ಅಥವಾ ಜಾವಾದಲ್ಲಿ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಸೊ ಫಸ್ಟ್ ಒನ್ ಯಾವುದು, ಅರಿಥ್ಮೆಟಿಕ್ ಆಪರೇಟರ್ಸ್ ಅಲ್ವಾ. ಸೊ ನಮಗೆಲ್ಲ ಗೊತ್ತಿರೋ ಥರ ನಾವು ಅರಿಥ್ಮೆಟಿಕ್ ಆಪರೇಟರ್ಸ್ನ ಎಂದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ, ಫಸ್ಟ್ ನಾವು ಅರ್ಥಮೆಟಿಕ್ ಆಪರೇಟರ್ಸ್ ಯಾವ್ಯಾವ ಇದಾವೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಮಗೆಲ್ಲ ಗೊತ್ತಿರೋ ಥರ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಮಾಡ್ಯುಲಸ್, ಇನ್ಕ್ರಿಮೆಂಟ್ ಆ್ಯಂಡ್ ಡಿಕ್ರಿಮೆಂಟ್. ಈಗ ನಾವೇನು ಮಾಡೋಣ ಅಂತಂದರೆ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಈಗ ನಾನು ಇಂಟೆಲಿಜ್ ಐಡಿನ ಓಪನ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ನಾನು 2 ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡ್ಕೊತೀನಿ. ಒಂದನ್ನು ನಾನು ಎಕ್ಸ್ ಅಂತ ಹೇಳ್ಬಿಟ್ಟು ತೊಗೋತೀನಿ, ಎಕ್ಸ್ ಇಸ್ ಈಕ್ವಲ್ ಟು 7 ಅಂತ ಹೇಳ್ಬಿಟ್ಟು ತೊಗೊತೀನಿ. ಆ್ಯಂಡ್ ಇನ್ನೊಂದು ವೇರಿಯೇಬಲ್ ನಾನು ಡಬಲ್ ವೇರಿಯೇಬಲ್ನ ತೊಗೋತೀನಿ, ಡಬಲ್ ವೈ ಈಸ್ ಈಕ್ವಲ್ ಟು ಲೆಟ್ಸ್ 10 ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ, 10.0 ಅಂತ ಹೇಳ್ಬಿಟ್ಟು ತೊಗೊಳ್ಳೋಣ. ಈಗ ಏನು ಮಾಡೋಣ ಅಂತಂದರೆ ನಾವು ಪ್ರತಿಯೊಂದು ಆಪರೇಷನ್ನ ಕೂಡ ಪರ್ಫಾರ್ಮ್ ಮಾಡೋಣ. ಸೊ ಇದನ್ನು ಕಾಪಿ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲೈ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದರೆ, ಲೈಕ್ ನಾವು ಜಾವದಲ್ಲಿ ನಾವು ಮಲ್ಟಿಪ್ಲಿಕೇಶನ್ ಮಾಡೋದಕ್ಕೆ ನಾವು ಈ ಆಸ್ಟರಿಸ್ಕ್ ಸಿಂಬಲ್ ಏನಿದೆ ಅಲ್ವಾ ಅದನ್ನು ಯೂಸ್ ಮಾಡ್ತೀವಿ, ಈ ಸ್ಟಾರ್ ಸಿಂಬಲ್ ಏನಿದೆ ಅಲ್ವಾ ಅದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಡಿವಿಷನ್ ಮಾಡೋದಕ್ಕೋಸ್ಕರ ನಾವು ಫಾರ್ವರ್ಡ್ ಸ್ಲಾಶ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಈಗ ನಾನು ಇದನ್ನು ನಿಮಗೆ ರನ್ ಮಾಡಿ ತೋರಿಸೋದಾದರೆ, ನಾವು ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡಿ ತೋರಿಸೋದಾದರೆ, ಗೈಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಯಾವಾಗ ಎಕ್ಸ್ ಪ್ಲಸ್ ವೈ ಮಾಡ್ತೀನಿ, ಸೊ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು 7 ಇದೆ ಆ್ಯಂಡ್ ವೈ ವ್ಯಾಲ್ಯೂ ಬಂದುಬಿಟ್ಟು 10.0 ಇದೆ. ನಮಗೆ ಔಟ್ಪುಟ್ ಬಂದುಬಿಟ್ಟು 17.0 ಬಂದಿದೆ. ನಾನು ಯಾವಾಗ ಎಕ್ಸ್ ಮೈನಸ್ ವೈ ಮಾಡ್ತೀನಿ, 7 - 10 ಬಂದುಬಿಟ್ಟು -3 ಬಂದಿದೆ. ಆ್ಯಂಡ್ ಎಕ್ಸ್ ಮಲ್ಟಿಪ್ಲೈ ಬೈ ವೈ ಮಾಡಿದಾಗ ನಾವು 7 × 10 ಬಂದುಬಿಟ್ಟು 70.0 ಬಂದಿದೆ. ಆ್ಯಂಡ್ ನಾವು ಯಾವಾಗ ಎಕ್ಸ್ ಡಿವೈಡೆಡ್ ಬೈ ವೈ ಮಾಡ್ತೀವಿ ಅಲ್ವಾ, ಆವಾಗ ಬಂದುಬಿಟ್ಟು ನಮಗೆ 7/10 ಬಂದುಬಿಟ್ಟು 0.7 ಬಂದಿದೆ. ದೀಸ್ ಆರ್ ಅರ್ಥಮೆಟಿಕ್ ಆಪರೇಟರ್. ಆ್ಯಂಡ್ ಈವನ್ ಲೈಕ್ ಒನ್ ಮೋರ್ ಇಂಪಾರ್ಟೆಂಟ್ ಅರ್ಥಮೆಟಿಕ್ ಆಪರೇಟರ್ ಇದೆ, ಅದು ಯಾವುದಪ್ಪ ಅಂತಂದರೆ ಮಾಡ್ಯುಲಸ್ ಆಪರೇಟರ್. ಏನಪ್ಪ ಇದು ಮಾಡ್ಯುಲಸ್ ಆಪರೇಟರ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಈಗ ನಾನು ನಿಮಗೆ ತೋರಿಸೋದ್ರೆ ಏನಪ್ಪ ಇದು ಮಾಡ್ಯುಲಸ್ ಆಪರೇಟರ್ ಅಂತ, ಎಕ್ಸ್ ಡಿವೈಡೆಡ್ ಬೈ ಲೈಕ್ ಎಕ್ಸ್ ಪರ್ಸೆಂಟೇಜ್ ವೈ ಅಂತ ಹೇಳ್ಬಿಟ್ಟು, ಎಕ್ಸ್ ಇದನ್ನು ನಾವು ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಕರೆಯಲ್ಲ, ಆ್ಯಕ್ಚುಲಿ ಮಾಡ್ಯುಲಸ್ ಅಂತಲೇ ಹೇಳ್ಬಿಟ್ಟು ಕರಿತೀವಿ. ಎಕ್ಸ್ ಮಾಡ್ಯುಲಸ್ ವೈ ಏನಪ್ಪ ಇದ್ರ ಯೂಸೇಜ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ವಿಚ್ ರಿಟರ್ನ್ಸ್ ದ ರಿಮೈಂಡರ್. ಈಗ ನಾವು ಯಾವಾಗ ಡಿವಿಷನ್ ಮಾಡ್ತೀವಲ್ವಾ, ಈಗ ನಾವು ಎಕ್ಸ್ ಡಿವೈಡೆಡ್ ಬೈ ವೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ಕೋಶೆಂಟ್ ಸಿಗುತ್ತೆ.
ಅದೇ ನಾವು ಯಾವಾಗ ಎಕ್ಸ್ ಮಾಡ್ಯುಲಸ್ ವೈ ಮಾಡ್ತೀವಲ್ಲ ಅವಾಗ ನಮಗೆ ರಿಮೈಂಡರ್ ಸಿಗುತ್ತೆ. ಈಗ ನಾನು ಇದನ್ನ ರನ್ ಮಾಡಿಬಿಟ್ಟು ನಿಮಗೆ ತೋರಿಸೋದಾದ್ರೆ, ಸೊ ನೀವು ನೋಡ್ತಾ ಇರ್ಬೋದು ನಾವು ಯಾವಾಗ ಲೈಕ್ 10 ಇಂದ 7 ಡಿವೈಡ್ ಮಾಡ್ತೀವಲ್ವಾ, ನಮಗೆ ರಿಮೈಂಡರ್ ಏನು ಸಿಗುತ್ತೆ, 10 10 ಇಂದ ಫಸ್ಟ್ ಆಫ್ ಆಲ್ ನಾವು 7 ಡಿವೈಡ್ ಮಾಡೋದಕ್ಕಾಗೋದಿಲ್ಲ. ಅವಾಗ ಏನು ಮಾಡ್ತೀವಿ ಅಂತಂದ್ರೆ ನಾವು 10 zeros 0 ಮಾಡಿಬಿಟ್ಟು, ಸೊ 7 - 0 ಬಂದ್ಬಿಟ್ಟು ನಮಗೆ ರಿಮೈಂಡರ್ 7 ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಮಾಡ್ಯುಲಸ್ ಆಪರೇಟರ್. ಆ್ಯಂಡ್ ಈವನ್ ಲೈಕ್ 2 more ಆಪರೇಟರ್ಸ್ ಇದೆ. ಯಾವ್ಯಾವು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಒನ್ ಈಸ್ ಇನ್ಕ್ರಿಮೆಂಟ್ ಆಪರೇಟರ್. ಅದನ್ನು ನಾವು ಏನರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಪ್ಲಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಅನದರ್ ಒನ್ ಈಸ್ ಡಿಕ್ರಿಮೆಂಟ್ ಆಪರೇಟರ್. ಇದನ್ನು ನಾವು ಮೈನಸ್ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ. ಈ ಇನ್ಕ್ರಿಮೆಂಟ್ ಆಪರೇಟರ್ ಏನು ಮಾಡುತ್ತಪ್ಪ ಅಂತಂದ್ರೆ ಇನ್ಕ್ರೀಸಸ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಬೈ 1. ಈಗ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 5 ಇತ್ತು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ನಾವು ಯಾವಾಗ ಇನ್ಕ್ರಿಮೆಂಟ್ ಮಾಡ್ತೀವಿ ಅವಾಗ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 6 ಆಗುತ್ತೆ. ಅದೇ ನಾವು ಯಾವಾಗ ಡಿಕ್ರಿಮೆಂಟ್ ಮಾಡ್ತೀವಲ್ಲ ಅವಾಗ ನಾವು ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 4 ಆಗುತ್ತೆ. ಇದನ್ನು ನಾವು ಕೋಡಲ್ಲಿ ನೋಡೋದಾದ್ರೆ, ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಮೇಲ್ಗಡೆ ಏನಿತ್ತಲ್ವ ಅದನ್ನೆಲ್ಲನೂ ಕೂಡ ಕಮೆಂಟ್ ಔಟ್ ಮಾಡ್ತೀನಿ. ಕಮೆಂಟ್ ಔಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ನಿಮಗೆ ಈಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 7 ಅಂತ ಇದೆ. ಈಗ ನಾನು ಏನು ಮಾಡ್ತೀನಿ ಅಂತ ಇದನ್ನ ಕಟ್ ಮಾಡಿಬಿಟ್ಟು ಕೆಳಗಡೆ ಪೇಸ್ಟ್ ಮಾಡ್ತೀನಿ. ಸೊ ಕೆಳಗಡೆ ಪೇಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸೋದಾದ್ರೆ ಇಲ್ಲಿ ಫಸ್ಟ್ ಏನು ಮಾಡೋಣ ಅಂತಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು 7 ಅಂತ ಹೇಳ್ಬಿಟ್ಟು ಇದೆ. ಆ್ಯಂಡ್ ಅನದರ್ ಒನ್ ನಾನು ಏನು ಮಾಡ್ತೀನಿ ಅಂತಂದ್ರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಅಂತ ಹೇಳ್ಬಿಟ್ಟು ಮಾಡ್ತೀನಿ. ಸೊ ಏನಪ್ಪ ಇದು ಎಕ್ಸ್ ಪ್ಲಸ್ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಫಸ್ಟು ಎಕ್ಸ್ ಈಸ್ ಈಕ್ವಲ್ ಟು 7 ಇತ್ತಲ್ವಾ. ಈಗ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಈ ಎಕ್ಸ್ ವ್ಯಾಲ್ಯೂನ ಲೈಕ್ ಅದನ್ನು ಇನ್ಕ್ರಿಮೆಂಟ್ ಮಾಡಿಬಿಟ್ಟು ನಾವು ವೈಗೆ ಅಸೈನ್ ಮಾಡಿದ್ದೀವಿ. ಸೊ ಈಗ ನಾವು ಎರಡನ್ನೂ ಕೂಡ ಪ್ರಿಂಟ್ ಮಾಡಿಬಿಟ್ಟು ನೋಡೋದಾದ್ರೆ, ಎಕ್ಸ್ನ ಪ್ರಿಂಟ್ ಮಾಡೋಣ ಆ್ಯಂಡ್ ಇವನ್ ವೈನ ಕೂಡ ಪ್ರಿಂಟ್ ಮಾಡೋಣ. ಈಗ ನಾವು ಎರಡನ್ನೂ ಕೂಡ ಪ್ರಿಂಟ್ ಮಾಡಿಬಿಟ್ಟು ನೋಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಗೈಸ್. ಸೊ ನೀವೀಗ ನನ್ನ ಒಂದು ಕ್ವಶನ್ ಕೇಳ್ಬೋದು. ಏನಪ್ಪ ಅದು ಅಂದರೆ 1 ಮಿನಿಟ್. ಓಕೆ, ಈಗ ನೀವು ನನ್ನ ಒಂದು ಕ್ವಶನ್ ಕೇಳ್ಬೋದು. ಅದು ಏನಪ್ಪ ಅಂತಂದರೆ, ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ನಾವೇನಂತ ಕೊಟ್ಟಿದ್ವಿ 7 ಅಂತ ಹೇಳ್ಬಿಟ್ಟು ಕೊಟ್ಟಿದ್ವಿ. ಬಟ್ ನಾವು ಯಾವಾಗ ಇಲ್ಲಿ ಎಕ್ಸ್ನ ಪ್ರಿಂಟ್ ಮಾಡಿದ್ವಿ ಅಲ್ವಾ, ಆವಾಗ ನಮಗೆ ಔಟ್ಪುಟ್ ಬಂದ್ಬಿಟ್ಟು 8 ಅಂತ ಬಂದಿದೆ. ಯಾಕಪ್ಪ ಇದು ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೆ, ಯಾಕಿದು ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ರಾ? ಸಿಂಪಲ್ ಗೈಸ್, ನಾವು ಯಾವಾಗ ಈಗ ಏನು ಮಾಡೋಣ ಅಂತಂದರೆ ಇಲ್ಲೂ ಕೂಡ ನಾವು ಎಕ್ಸ್ನ ಪ್ರಿಂಟ್ ಮಾಡೋಣ. ಇಲ್ಲೂ ಎಕ್ಸ್ನ ಪ್ರಿಂಟ್ ಮಾಡಿಬಿಟ್ಟು ರನ್ ಮಾಡಿ ನೋಡೋದಾದ್ರೆ, ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಯಾವಾಗ ಇಲ್ಲಿ ಎಕ್ಸ್ನ ಪ್ರಿಂಟ್ ಮಾಡಿದ್ವಲ್ಲ ಅವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು, 7 ಬಂತು. ಬಟ್ ನಾವು ಯಾವಾಗ ಇಲ್ಲಿ ಎಕ್ಸ್ನ ಪ್ರಿಂಟ್ ಮಾಡಿದ್ವಲ್ಲ ಅವಾಗ ಎಕ್ಸ್ ವ್ಯಾಲ್ಯೂ ಯಾವ ಥರ 8 ಆಯಿತು ಅಂತ ಹೇಳ್ಬಿಟ್ಟು ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ಫಸ್ಟ್ ಏನಾಗುತ್ತೆ ಅಂತ ಅಂದರೆ ನಾವೇನು ಮಾಡಿದ್ದೀವಿ, ಎಕ್ಸ್ ಈಸ್ ಈಕ್ವಲ್ ಟು 7 ಅಂತ ಹೇಳ್ಬಿಟ್ಟು ಒಂದು ವೇರಿಯಬಲ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಾವು ವ್ಯಾಲ್ಯೂ 7 ನಾವು ಎಕ್ಸ್ಗೆ ಅಸೈನ್ ಮಾಡಿದ್ದೀವಿ. ಆಮೇಲೆ ಏನು ಮಾಡಿದ್ದೀವಿ ಅಂತಂದರೆ ನಾವು ಎಕ್ಸ್ನ ಪ್ರಿಂಟ್ ಮಾಡಿದ್ದೀವಿ. ಸೊ ನಮಗೆ 7 ಪ್ರಿಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಡಬಲ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್. ಏನಪ್ಪ ಇದು ಎಕ್ಸ್ ಪ್ಲಸ್ ಮೀನಿಂಗ್ ಅಂತಂದರೆ, ಫಸ್ಟ್ ಏನು ಮಾಡಿ ಅಂತಂದರೆ ಯೂಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಫಸ್ಟು ಎಕ್ಸ್ ವ್ಯಾಲ್ಯೂನೇ ಯೂಸ್ ಮಾಡು. ಲೈಕ್ ಈಗ ವೈ ಬಂದ್ಬಿಟ್ಟು ನಮಗೆ ವೈ ಏನಂತ ಹೇಳ್ಬಿಟ್ಟು ಗೊತ್ತಿಲ್ಲ. ನಾವೇನು ಮಾಡ್ತಿದ್ದೀವಿ ಅಂತಂದರೆ ಎಕ್ಸ್ ಪ್ಲಸ್ನ ನಾವು ವೈಗೆ ಅಸೈನ್ ಮಾಡ್ತಿದ್ದೀವಿ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ ಫಸ್ಟ್ ಏನು ಮಾಡು ಅಂತಂದರೆ ಯೂಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಯೂಸ್ ಮಾಡು, ಆಮೇಲೆ ಅದನ್ನು +1 ಮಾಡು ಅಂತ ಹೇಳ್ಬಿಟ್ಟು. ಪ್ಲಸ್ ಅಂತಂದರೆ ನಾವು ಆಲ್ರೆಡಿ ನೋಡಿದಂಗೆ. ಆಮೇಲೆ ಈಗ ಎಕ್ಸ್ ವ್ಯಾಲ್ಯೂ ಏನಾದರೂ 7 ಇತ್ತು ಅಂತಂದರೆ ಫಸ್ಟ್ ಏನು ಮಾಡು ಅಂತಂದರೆ ಈ ಎಕ್ಸ್ ವ್ಯಾಲ್ಯೂ 7 ಏನಿತ್ತಲ್ವಾ ಅದನ್ನು ನಾವೇನು ಮಾಡ್ಬೇಕಂತಂದರೆ ವೈಗೆ ಯೂಸ್ ಮಾಡಬೇಕು. ಲೈಕ್ ಆ ವ್ಯಾಲ್ಯೂನ ನಾವು ವೈಗೆ ಅಸೈನ್ ಮಾಡಬೇಕು. ಆಮೇಲೆ ನಾವು ಲೈಕ್ ಎಕ್ಸ್ನ 7 ಇಂಟು 8ಗೆ ಇನ್ಕ್ರೀಸ್ ಮಾಡಬೇಕು. ಅದನ್ನು ನಾವು ಎಕ್ಸ್ ಪ್ಲಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಯಾವಾಗ ಫಸ್ಟು ಎಕ್ಸ್ನ ಪ್ರಿಂಟ್ ಮಾಡಿದ್ವಿ ಅವಾಗ ನೀವು ನೋಡ್ತಾ ಇರ್ಬೋದು 7 ಪ್ರಿಂಟ್ ಆಗಿದೆ. ಆ್ಯಂಡ್ ಮತ್ತೆ ನಾವು ಯಾವಾಗ ಒನ್ ಮೋರ್ ಟೈಮ್ ಎಕ್ಸ್ನ ಪ್ರಿಂಟ್ ಮಾಡಿದ್ವಿ ಪ್ಲಸ್ ಮಾಡಾದ್ಮೇಲೆ ಅವಾಗ ಏನಾಗುತ್ತೆ ಅಂತಂದರೆ ಆ ಎಕ್ಸ್ನ ಇನ್ಕ್ರಿಮೆಂಟ್ ಆಗಿದೆ ಅಲ್ವಾ ಆ ವ್ಯಾಲ್ಯೂನ ಪ್ರಿಂಟ್ ಆಗುತ್ತೆ. ಆ್ಯಂಡ್ ವೈ ಏನಪ್ಪ ಅಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಫಸ್ಟು ಯೂಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂನ ಯೂಸ್ ಮಾಡು, ಆನಂತರ ಇನ್ಕ್ರಿಮೆಂಟ್ ಮಾಡು ಅಂತ ಹೇಳ್ಬಿಟ್ಟಿರೋದ್ರಿಂದ, ಸೊ ಇಲ್ಲಿ ಫಸ್ಟ್ ಏನಾಗುತ್ತೆ ಅಂತಂದರೆ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ ಅದನ್ನು ಫಸ್ಟ್ ಯೂಸ್ ಮಾಡಿಕೊಡುತ್ತೆ, ವೈಗೆ ಅದನ್ನು ಅಸೈನ್ ಮಾಡುತ್ತೆ, ಆನಂತರ ಇದು ಇನ್ಕ್ರಿಮೆಂಟ್ ಮಾಡುತ್ತೆ. ಈಗ ಒನ್ ಮೋರ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈಗ ಎಕ್ಸ್ ಪ್ಲಸ್ ಇದೆಯಲ್ವಾ ಇದು ನಾವು ಪ್ಲಸ್ ಎಕ್ಸ್ ಮಾಡೋಣ. ಈಗ ನೀವು ರನ್ ಮಾಡಿ ನೋಡೋದಾದ್ರೆ ಈಗ ನೀವು ನನ್ನ ಕೇಳ್ಬೋದು, ಇದೇನಪ್ಪ ಇದು ಅವಾಗಲೇ ನೋಡಿದ್ರೆ ನಮಗೆ 787 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿತ್ತು, ವೈ ವ್ಯಾಲ್ಯೂ ಬಂದುಬಿಟ್ಟು 7 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿತ್ತು. ಈಗೇನಪ್ಪ ಇದು ವೈ ವ್ಯಾಲ್ಯೂ 8.0 ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ನಾವೇನು ಮಾಡಿದ್ದೀವಿ ಅಂತಂದರೆ ಲೈಕ್ ನಾರ್ಮಲಾಗಿ ಎಕ್ಸ್ನ ಪ್ರಿಂಟ್ ಮಾಡಿದ್ವಿ, ಎಕ್ಸ್ ವ್ಯಾಲ್ಯೂ 7 ಬರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈ ಈಸ್ ಈಕ್ವಲ್ ಟು ಪ್ಲಸ್ ಎಕ್ಸ್ ಅಂತ ಹೇಳ್ಬಿಟ್ಟಿದೆ. ಇದು ಪ್ಲಸ್ ಎಕ್ಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಫಸ್ಟು ನೀನು ಇನ್ಕ್ರಿಮೆಂಟ್ ಮಾಡು. ಲೈಕ್ ಎಕ್ಸ್ ವ್ಯಾಲ್ಯೂನ ಫಸ್ಟ್ ಈಗ 7 ಇತ್ತಲ್ವ ಅದನ್ನು ನೀನು +1 ಮಾಡು. +1 ಮಾಡಿದಾಗ ಏನಾಗುತ್ತೆ 8 ಆಗುತ್ತೆ. ಆನಂತರ ಆ ವ್ಯಾಲ್ಯೂನ ನೀನು ವೈಗೆ ಯೂಸ್ ಮಾಡು, ಆನಂತರ ನೀನು ಆ ವ್ಯಾಲ್ಯೂನ ವೈಗೆ ಅಸೈನ್ ಮಾಡು ಅಂತ ಹೇಳ್ಬಿಟ್ಟು ಅಷ್ಟೇ ಮೀನಿಂಗ್. ಸೊ ಈಗ ಫಸ್ಟು 7 ಏನು ಮಾಡುತ್ತೆ 8 ಆಗಿ ಇನ್ಕ್ರಿಮೆಂಟ್ ಮಾಡುತ್ತೆ, ಆನಂತರ ಅದನ್ನು ನಾವು ವೈಗೆ ಯೂಸ್ ಮಾಡ್ತೀವಿ. ಅವಾಗ ವೈ ವ್ಯಾಲ್ಯೂ ಏನಾಗುತ್ತೆ ಅಬ್ಸಲ್ಯೂಟ್ 8 ಆಗಬೇಕಲ್ವ. ಸೊ ಅವಾಗ ನಾವು ಯಾವಾಗ ವೈನ ಪ್ರಿಂಟ್ ಮಾಡ್ತೀವಿ ಅವಾಗ 8.0 ಬರುತ್ತೆ. ಆ್ಯಂಡ್ ಇವನ್ ಎಕ್ಸ್ ಕೂಡ ಇಲ್ಲಿ ಇನ್ಕ್ರಿಮೆಂಟ್ ಆಗಿರೋದ್ರಿಂದ ನಾವು ಯಾವಾಗ ಎಕ್ಸ್ನ ಪ್ರಿಂಟ್ ಮಾಡ್ತೀವಿ ಇಲ್ಲೂ ಕೂಡ 8 ಆಗಿ ಪ್ರಿಂಟ್ ಆಗಿದೆ. ದಿಸ್ ಈಸ್ ಅಬೌಟ್. ನಾವು ನೆಕ್ಸ್ಟ್ ಆಪರೇಟರ್ಗೆ ಹೋಗೋದಾದ್ರೆ ಅಸೈನ್ಮೆಂಟ್ ಆಪರೇಟರ್. ಅಸೈನ್ಮೆಂಟ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಅಸೈನ್ ದ ವ್ಯಾಲ್ಯೂ ಟು ದ ವೇರಿಯಬಲ್ಸ್. ಸೊ ಏನಪ್ಪ ಇದು ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾವು ವೇರಿಯಬಲ್ಸ್ಗೆ ಏನು ವ್ಯಾಲ್ಯೂನ ಅಸೈನ್ ಮಾಡ್ತೀವಲ್ವಾ
ಯಾವ ತರ ನಾವು ವ್ಯಾಲ್ಯೂನ ಅಸೈನ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಆಪರೇಟರ್ಸ್ ನಾವು ಅಸೈನ್ಮೆಂಟ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಲ್ಲಿ ಯಾವ ಇದಾವೆ ಅಂತಂದ್ರೆ ಈಕ್ವಲ್ಸ್ ಇರ್ಬೋದು, ಪ್ಲಸ್ ಈಕ್ವಲ್ಸ್, ಮೈನಸ್ ಈಕ್ವಲ್ಸ್, ಸ್ಟಾರ್ ಈಕ್ವಲ್ಸ್, ಸ್ಲಾಶ್ ಈಕ್ವಲ್ಸ್ ಅಂಡ್ ವಾಟ್ ಇಸ್ ದಿಸ್ ಮಾಡ್ಯುಲಸ್ ಈಕ್ವಲ್ಸ್ ಅಂತ ಹೇಳ್ಬಿಟ್ಟು ಕೆಲವೊಂದು ಆಪರೇಟರ್ಸ್ ಇದಾವೆ. ಇದನ್ನ ನಾವು ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಇಂಟೆಲಿಜ್ ಐಡಿನ ಓಪನ್ ಮಾಡ್ಬಿಟ್ಟು ಫಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ ನಾರ್ಮಲ್ ಆಗಿ ಇದನ್ನ ನಾನು ಈಗ ಏನ್ ಮಾಡ್ತೀನಿ ಅಂತಂದ್ರೆ ಗೈಸ್ ಕಮೆಂಟ್ ಔಟ್ ಮಾಡ್ತೀನಿ. ಅಂಡ್ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ನಾವೀಗ ನೋಡ್ತಾ ಇರೋಂಥ ಆಪರೇಟರ್ಸ್ ಬಂದ್ಬಿಟ್ಟು ಅಸೈನ್ಮೆಂಟ್ ಆಪರೇಟರ್ಸ್ ಅಲ್ವಾ, ಅಸೈನ್ಮೆಂಟ್ ಆಪರೇಟರ್ಸ್, ಅಸೈನ್ಮೆಂಟ್ ಆಪರೇಟರ್ಸ್. ಸೊ ಈಗ ಏನ್ ಮಾಡೋಣ ಅಂತಂದ್ರೆ ನಾವು ಟೂ ವೇರಿಯೇಬಲ್ಸ್ ನ ಕ್ರಿಯೇಟ್ ಮಾಡೋಣ. ಒನ್ ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಅಂಡ್ ಒನ್ ಮೋರ್ ಬಂದ್ಬಿಟ್ಟು ಇಂಟ್ ವೈ ಇಸ್ ಈಕ್ವಲ್ ಟು ಇಂಟ್ ವೈ ಇಸ್ ಈಕ್ವಲ್ ಟು 2 ಅಂತ ಹೇಳ್ಬಿಟ್ಟು ಕ್ರಿಯೇಟ್ ಮಾಡ್ತೀನಿ. ಈಗ ನಾವೇನ್ ಮಾಡೋಣ ಅಂತಂದ್ರೆ ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು ವೈ ನ ಪ್ರಿಂಟ್ ಮಾಡೋಣ. ಸೊ ಏನಪ್ಪ ಇದು ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು ವೈ ಅಂತ ಹೇಳ್ಬಿಟ್ಟು ನೋಡಿದ್ರೆ ಏನಪ್ಪ ಇದು ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು ವೈ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಏನಪ್ಪ ಇದು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಫಸ್ಟ್ ಏನ್ ಮಾಡುತ್ತೆ, ನಮ್ಮ ಎಕ್ಸ್ ವ್ಯಾಲ್ಯೂ ಏನಿತ್ತು 5 ಅಲ್ವಾ. ಸೊ ಫಸ್ಟ್ ಏನ್ ಮಾಡು ಅಂತಂದ್ರೆ ನೀನು ಎಕ್ಸ್ ಮತ್ತೆ ವೈನ ಆಡ್ ಮಾಡು. ಸೊ ಎಕ್ಸ್ ವ್ಯಾಲ್ಯೂ ಏನಿತ್ತು 5 ಇತ್ತು, ವೈ ವ್ಯಾಲ್ಯೂ ಏನಿತ್ತು 2 ಇತ್ತು. ಎರಡನ್ನೂ ಆಡ್ ಮಾಡಿದಾಗ ನಮಗೆ ಆನ್ಸರ್ ಏನ್ ಬರುತ್ತೆ 7 ಬರುತ್ತೆ. ಆ ವ್ಯಾಲ್ಯೂನ ನೀನು ಎಕ್ಸ್ಗೆ ಅಸೈನ್ ಮಾಡು ಅಂತ ಹೇಳೋದು. ನಾವು ಇದನ್ನ ಶಾರ್ಟ್ ಫಾರ್ಮ್ ಆಗಿ ನಾವು ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂತ ಎಕ್ಸ್ ಪ್ಲಸ್ ಆರ್ ಈಕ್ವಲ್ ಟು ವೈ ಅಂತ ಹೇಳ್ಬಿಟ್ಟು ಬರೀತೀವಿ. ಇದನ್ನ ರನ್ ಮಾಡ್ಬಿಟ್ಟು ನೋಡೋದಾದ್ರೆ ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈನ ಪ್ರಿಂಟ್ ಮಾಡಿ ನೋಡೋದಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಗೈಸ್, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈನ ಪ್ರಿಂಟ್ ಮಾಡಿ ನೋಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಈಗ ನೀವು ನನ್ನ ಕೇಳ್ಬೋದು, ಏನಪ್ಪ ಇದು ನಮಗೆ ಆನ್ಸರ್ ಬಂದ್ಬಿಟ್ಟು 3 ಬರ್ಬೇಕಲ್ವಾ, 5 ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಏನಾಗಿತ್ತು, ನಾವು ಯಾವಾಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಮಾಡಿದ್ವಲ್ವಾ, ಈಗ ನಮಗೆ ಎಕ್ಸ್ ವ್ಯಾಲ್ಯೂ ಏನಾಗಿತ್ತು 7 ಆಗಿತ್ತಲ್ವಾ. ಸೊ ಈಗ ನಾವು ನೆಕ್ಸ್ಟ್ ನಾವು ಎಕ್ಸ್ ಪ್ಲಸ್ ಆರ್ ಮೈನಸ್ ವೈ, ಇದ್ರ ಮೀನಿಂಗ್ ಏನು, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಅಲ್ವಾ. ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಅಂತ ಅನ್ನೋದು ಇದ್ರ ಮೀನಿಂಗು. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಅಂತ ಹೇಳ್ಬಿಟ್ಟು ಇದ್ರ ಮೀನಿಂಗ್. ಸೊ ಎಕ್ಸ್ ವ್ಯಾಲ್ಯೂ ಏನಾಗಿತ್ತು 7 ಆಗಿತ್ತು ಅಂಡ್ ವೈ ವ್ಯಾಲ್ಯೂ ಏನಾಗಿತ್ತು 2 ಆಗಿತ್ತು. ಸೊ 7 ಮೈನಸ್ 2 ಇಸ್ ಈಕ್ವಲ್ ಟು 5. ಸೊ ನಮ್ಮ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ಇಲ್ಲಿ 5 ಪ್ರಿಂಟ್ ಆಗಿದೆ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ಇದನ್ನ ಫಸ್ಟ್ ಏನ್ ಮಾಡೋಣ ಅಂತಂದ್ರೆ ತೆಗೆದುಬಿಟ್ಟು ನಾವು ಎಕ್ಸ್ ಸ್ಟಾರ್ ಈಕ್ವಲ್ ಟು ವೈನ ಪ್ರಿಂಟ್ ಮಾಡೋಣ. ಎಕ್ಸ್ ಸ್ಟಾರ್ ಈಕ್ವಲ್ ಟು ವೈನ ಪ್ರಿಂಟ್ ಮಾಡಿ ನೋಡೋದಾದ್ರೆ ಸೊ ನಮಗೆಲ್ಲ ಗೊತ್ತಿರೋ ತರ ಎಕ್ಸ್ ವ್ಯಾಲ್ಯೂ ಏನು 5 ಅಂಡ್ ವೈ ವ್ಯಾಲ್ಯೂ ಏನು 2. ಸೊ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಟಾರ್ ವೈ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 5 ಇದೆ ಮತ್ತೆ ವೈ ವ್ಯಾಲ್ಯೂ ಬಂದ್ಬಿಟ್ಟು 2 ಇದೆ. 5 ಇಂಟು 2 ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರಬೇಕು 10 ಬರಬೇಕು. ಸೊ ನೀವು ಅಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ಔಟ್ಪುಟ್ ಅಲ್ಲಿ ನಮಗೆ 10 ಪ್ರಿಂಟ್ ಆಗಿದೆ. ಅಂಡ್ ಒನ್ ಮೋರ್ ಏನಿದೆ ಅಂತಂದ್ರೆ ಎಕ್ಸ್ ಸ್ಲಾಶ್ ಆರ್ ಈಕ್ವಲ್ ಟು ವೈ ಅಂತ ಹೇಳ್ಬಿಟ್ಟಿದೆ. ಇದ್ರ ಮೀನಿಂಗ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಸೊ ನಮ್ಗೆ ಇಲ್ಲಿ 2 ಬಂತು. ಯಾಕೆ 2 ಬಂತು ಅಂತ ಹೇಳ್ಬಿಟ್ಟು ನೋಡಿದ್ರೆ ವಾಟ್ ಇಸ್ ದಿಸ್ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಅಲ್ವಾ. ನಾವು ಅವಾಗ ಇಲ್ಲಿ ಏನಾಗುತ್ತೆ 5 ಡಿವೈಡೆಡ್ ಬೈ 2 ಆಗುತ್ತೆ. ಸೊ ಇಲ್ಲಿ ನಮಗೆ ಆನ್ಸರ್ 2.5 ಬರ್ಬೇಕಲ್ವಾ ಅಂತ ಹೇಳ್ಬಿಟ್ಟು ನೀವು ಕೊಡೋದಾದ್ರೆ ನಾವಿಲ್ಲಿ ಯೂಸ್ ಮಾಡಿರುವಂಥ ಡಾಟಾ ಟೈಪ್ ಯಾವುದು ಇಂಟೀಜರ್. ಸೊ ನಾವು ಯಾವಾಗ ಇಂಟೀಜರ್ ಇಂದಾನೆ ಡಿವೈಡ್ ಮಾಡ್ತೀವಿ ಅವಾಗ ನಮಗೆ ಆನ್ಸರ್ ಕೂಡ ಇಂಟೀಜರೇ ಬರಬೇಕಲ್ವಾ. ಸೊ ಇಲ್ಲಿ 2.5 ಅಂದ್ರೂ ಕೂಡ ಅದೇನ್ ಮಾಡುತ್ತೆ ಅಂತಂದ್ರೆ ಆ ವ್ಯಾಲ್ಯೂನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ನಾವು ಯಾವಾಗ 2.5 ನ ಇಂಟೀಜರ್ ಆಗಿ ಕನ್ವರ್ಟ್ ಮಾಡ್ತೀವಿ ನಮ್ಗೆ ಆನ್ಸರ್ ಏನು ಬರುತ್ತೆ 2ನೇ ಬರುತ್ತೆ ಅಲ್ವಾ. ಸೊ ಅದರಿಂದ ನಮಗೆ 5 ಡಿವೈಡೆಡ್ ಬೈ 2 ಬಂದ್ಬಿಟ್ಟು 2 ಬಂದಿದೆ. ಈಗ ನಾವು ನೋಟ್ಸ್ಗೆ ಹೋಗೋದಾದ್ರೆ ಲೈಕ್ ನಾವು ಮಾಡಿದ ಲೆಸನ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಲೈಕ್ ನಾವು ರಿಮೈಂಡರ್ನ ಕಂಡುಹಿಡಿಯೋದಕ್ಕೆ ಯೂಸ್ ಮಾಡ್ತೀವಿ ಗೈಸ್. ದಿಸ್ ಈಸ್ ಆಲ್ ಅಬೌಟ್ ಅಸೈನ್ಮೆಂಟ್ ಆಪರೇಟರ್ಸ್. ಅಂಡ್ ಈಗ ನಾವು ನಮ್ಮ ನೆಕ್ಸ್ಟ್ ಆಪರೇಟರ್ ನೋಡೋದಾದ್ರೆ ಇಟ್ ಈಸ್ ಕಂಪ್ಯಾರಿಸನ್ ಆಪರೇಟರ್ಸ್. ಸೊ ಏನಪ್ಪ ಇದು ಕಂಪ್ಯಾರಿಸನ್ ಆಪರೇಟರ್ಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಕಂಪ್ಯಾರಿಸನ್ ಆಪರೇಟರ್ಸ್ ಆರ್ ಯೂಸ್ಡ್ ಟು ಕಂಪೇರ್ ದ ಟೂ ವ್ಯಾಲ್ಯೂಸ್. ದಿಸ್ ಈಸ್ ಇಂಪಾರ್ಟೆಂಟ್ ಇನ್ ಪ್ರೋಗ್ರಾಮಿಂಗ್ ಬಿಕಾಸ್ ಇಟ್ಸ್ ಹೆಲ್ಪ್ಸ್ ಅಸ್ ಟು ಫೈಂಡ್ ಆನ್ಸರ್ಸ್ ಅಂಡ್ ಮೇಕ್ ಡಿಸಿಷನ್ಸ್. ಏನಪ್ಪ ಇದು ಕಂಪ್ಯಾರಿಸನ್ ಆಪರೇಟರ್ಸ್ ಅಂತಂದ್ರೆ ನಾವು ಯಾವಾಗ ಟೂ ವ್ಯಾಲ್ಯೂಸ್ ನ ಕಂಪೇರ್ ಮಾಡಬೇಕು, ಈಗ ತಿಳ್ಕೊಳ್ಳೋಣ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಹೇಳ್ಬಿಟ್ಟು ತಗೋತೀನಿ ಅಂಡ್ ವೈ ಇಸ್ ಈಕ್ವಲ್ ಟು 2 ಅಂತ ಹೇಳ್ಬಿಟ್ಟು ತಗೋತೀನಿ. ಈಗ ನಾವೆರಡು ವ್ಯಾಲ್ಯೂಸ್ನ ಕೂಡ ಕಂಪೇರ್ ಮಾಡಬೇಕು. ಲೈಕ್ ಎಕ್ಸ್ ಇಸ್ ಗ್ರೇಟರ್ ದನ್ ವೈ ಆಗಿರ್ಬೋದು, ನೀವು ಇಲ್ಲಿ ನೋಡ್ತಾ ಇರೋ ಎಕ್ಸ್ ಇಸ್ ಗ್ರೇಟರ್ ದನ್ ವೈ ಆಗಿರ್ಬೋದು ಅಥವಾ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು ವೈ ಆಗಿರ್ಬೋದು. ಈ ತರ ನಾವು ಕಂಪೇರ್ ಮಾಡಬೇಕಲ್ವಾ ವ್ಯಾಲ್ಯೂಸ್ನ, ಅವಾಗ ನಾವು ಕಂಪ್ಯಾರಿಸನ್ ಆಪರೇಟರ್ಸ್ನ ಯೂಸ್ ಮಾಡ್ತೀವಿ. ದ ರಿಟರ್ನ್ ವ್ಯಾಲ್ಯೂ ಆಫ್ ದ ಕಂಪ್ಯಾರಿಸನ್ ಈಸ್ ಐದರ್ ಟ್ರೂ ಆರ್ ಫಾಲ್ಸ್. ಸೊ ನಾವು ಯಾವಾಗ ಇವೆರಡನ್ನು ಕಂಪೇರ್ ಮಾಡ್ತೀವಲ್ಲ ಅವಾಗ ನಮ್ಗೆ ಆನ್ಸರ್ ಬಂದ್ಬಿಟ್ಟು ಬೂಲಿಯನ್ ಅಲ್ಲಿ ಬರುತ್ತೆ. ವೆದರ್ ಇಟ್ ಇಸ್ ಟ್ರೂ ಆಗಿರ್ಬೋದು ಅಥವಾ ಫಾಲ್ಸ್ ಆಗಿರ್ಬೋದು ಬೇಸ್ಡ್ ಆನ್ ದ ಕಂಡೀಷನ್. ದೀಸ್ ವ್ಯಾಲ್ಯೂಸ್ ಆರ್ ನೋನ್ ಆಸ್ ಎ ಬೂಲಿಯನ್ ವ್ಯಾಲ್ಯೂಸ್ ಅಂಡ್ ಯು ವಿಲ್ ಲರ್ನ್ ಅಬೌಟ್ ಮೋರ್ ಅಬೌಟ್ ದಮ್ ಇನ್ ಇಫ್ ಎಲ್ಸ್ ಕಂಡೀಷನ್. ಯಾವಾಗ ನಾವು ಇಫ್ ಎಲ್ಸ್ ಚಾಪ್ಟರ್ ನೋಡ್ತೀವಲ್ಲ ಅವಾಗ ನಮಗೆ ಆಕ್ಚುಲಿ ಕಂಪ್ಯಾರಿಸನ್ ಆಪರೇಟರ್ಸ್ನ ಯಾವ ತರ ಯೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಐಡಿಯಾ ಸಿಗುತ್ತೆ. ಈಗ ನಾನು ಕೋಡ್ ಹೋಗ್ಬಿಟ್ಟು ಇದನ್ನ ಯಾವ ತರ ಬರೆಯೋದು ಅಂತ ಹೇಳ್ಬಿಟ್ಟು ತೋರಿಸೋದಾದ್ರೆ ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದನ್ನ ಕಮೆಂಟ್ ಔಟ್ ಮಾಡ್ತೀನಿ. ಕಮೆಂಟ್ ಔಟ್ ಮಾಡ್ಬಿಟ್ಟು ನಾನು ಈಗ ನಾವು ಥರ್ಡ್ ಬರೀತಿರೋಂಥ ಆಪರೇಟರ್ ಯಾವ್ದಂತಂದ್ರೆ
ಕಂಪ್ಯಾರಿಸನ್ ಆಪರೇಟರ್ ಅಲ್ವಾ. ಎಡಿ ವೇರಿಯೇಬಲ್ಸ್ನ ಡಿಕ್ಲೇರ್ ಮಾಡೋಣ. ಇಂಟ್ ಎಕ್ಸ್ ಇಸ್ ಈಕ್ವಲ್ ಟು ಲೆಟ್ಸ್ ಸೇ 5 ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತೀನಿ. ಆ್ಯಂಡ್ ಇಂಟ್ ವೈ ಇಸ್ ಈಕ್ವಲ್ ಟು 7 ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತೀನಿ. ಈಗ ನಾವು ಕಂಪೇರ್ ಮಾಡೋಣ ಈ ವ್ಯಾಲ್ಯೂಸ್ನ. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ಸೊ ಈಗ ನಾವು ಯಾವಾಗ ಇದನ್ನ ಈಗ ಇದನ್ನೇನು ಮಾಡ್ತೀನಿ ಅಂತಂದರೆ ನಾನು ಕಾಪಿ ಮಾಡ್ತೀನಿ. ಸೊ ಎಕ್ಸ್ ಈಸ್ ಲೆಸ್ ದ್ಯಾನ್ ವೈ, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ವೈ, ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ. ಸೊ ಈಗ ನಾವು ಇದನ್ನು ರನ್ ಮಾಡಿ ನೋಡ್ತಾದ್ರೆ, ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಎಕ್ಸ್ ವ್ಯಾಲ್ಯೂ ಏನಿದೆ 5 ಇದೆ, ಆ್ಯಂಡ್ ನಮ್ಮ ವೈ ವ್ಯಾಲ್ಯೂ ಏನಿದೆ 7 ಇದೆ. ಎಕ್ಸ್ ಈಸ್ ಗ್ರೇಟರ್ ದರ್ ವೈ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಪ್ರಿಂಟ್ ಮಾಡ್ತೀವಿ, ನಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ಈ ಕಂಡೀಷನ್ ರಾಂಗ್ ಇದೆ. ಎಕ್ಸ್ ಈಸ್ ಆಕ್ಚುಲಿ ಲೆಸ್ ದೆನ್ 5 ಅಲ್ವಾ, ಲೈಕ್ ಲೆಸ್ ದೆನ್ ವೈ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಮ ಔಟ್ಪುಟ್ಟಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಫಾಲ್ಸ್ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಎಕ್ಸ್ ಈಸ್ ಲೆಸ್ ದೆನ್ ವೈ ಬಂದ್ಬಿಟ್ಟು ಅಬ್ಸಲ್ಯೂಟ್ಲಿ ಟ್ರೂ ಇದೆ, ಅದಕ್ಕೋಸ್ಕರ ಟ್ರೂ ಅಂತ ಹೇಳ್ಬಿಟ್ಟು ಪ್ರಿಂಟ್ ಆಗಿದೆ. ಆ್ಯಂಡ್ ಇಯರ್ ನೀವು ನೋಡ್ತಾ ಇರ್ಬೋದು ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ವೈ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು. ಈ ಕಂಡೀಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಎಕ್ಸ್ ಬಂದ್ಬಿಟ್ಟು ಅಕಸ್ಮಾತ್ ಗ್ರೇಟರ್ ಆದ್ರೂ ಆಗಿರ್ಬೋದು ಅಥವಾ ಈಕ್ವಲ್ ಆದ್ರೂ ಆಗಿರ್ಬೋದು, ಈ ಎರಡರಲ್ಲಿ ಒಂದು ಕಂಡೀಷನ್ ಟ್ರೂ ಆಗಿದೆ ಅಂತಂದ್ರೂ ಕೂಡ ನಮಗೆ ಆನ್ಸರ್ ಬಂದ್ಬಿಟ್ಟು ಟ್ರೂ ಅಂತ ಹೇಳ್ಬಿಟ್ಟು ಬರುತ್ತೆ, ಇಲ್ಲ ಅಂತಂದ್ರೆ ಫಾಲ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇಲ್ಲಿ ಗ್ರೇಟರ್ ಕೂಡ ಆಗಿಲ್ಲ, ಎಕ್ಸ್ ಬಂದ್ಬಿಟ್ಟು ವೈಗಿನ ಗ್ರೇಟರ್ ಕೂಡ ಆಗಿಲ್ಲ ಅಥವಾ ಈಕ್ವಲ್ ಕೂಡ ಆಗಿಲ್ಲ, ಅದಕ್ಕೋಸ್ಕರ ನಮಗೆ ಇಲ್ಲಿ ಫಾಲ್ಸ್ ನ ರಿಟರ್ನ್ ಮಾಡ್ತಾ ಇದೆ. ಅಂಡ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ ಬಂದ್ಬಿಟ್ಟು ವೈಗಿನ ಲೆಸ್ ಇದೆ, ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಟ್ರೂನ ರಿಟರ್ನ್ ಮಾಡ್ತಾ ಇದೆ. ದಿಸ್ ಈಸ್ ಅಬೌಟ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಆರ್ ಲೆಸ್ ದ್ಯಾನ್ ಈಕ್ವಲ್ ಟು. ಅಂಡ್ ಒನ್ ಮೋರ್ ಕಂಪ್ಯಾರಿಸನ್ ಆಪರೇಟರ್ ಇದೆ, ಅದೇನಪ್ಪ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ವೈ. ಏನಪ್ಪ ಈಗ ವೈ ಎಕ್ಸ್ ಇಸ್ ಈಕ್ವಲ್ ಟು ವೈ, ಇದನ್ನ ರನ್ ಮಾಡ್ಬಿಟ್ಟು ತೋರಿಸೋದಾದ್ರೆ ಏನಪ್ಪ ಇದು ಎಕ್ಸ್ ಇಸ್ ಈಕ್ವಲ್ ಟು ವೈ ಇದೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಅಂದ್ರೆ ಏನಿಲ್ಲ, ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಎರಡೂ ಕೂಡ ಸೇಮ್ ಇದೆಯಾ. ಲೈಕ್ ಈಗ ನಾವು ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ನಾವು 5 ಅಂತ ಹೇಳ್ಬಿಟ್ಟು ತಗೊಂಡಿದೀವಿ, ವೈ ವ್ಯಾಲ್ಯೂನು ಕೂಡ ನಾವು 5 ಅಂತ ಹೇಳ್ಬಿಟ್ಟು ತಗೊಂಡ್ರೆ ಆ ಟೈಮಲ್ಲಿ ಬಂದ್ಬಿಟ್ಟು ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಎರಡೂ ಕೂಡ ಈಕ್ವಲ್ ಇದೆ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಕಂಪೇರ್ ಮಾಡುತ್ತೆ. ಯಾವಾಗ ಈಕ್ವಲ್ ಇರುತ್ತೆ ಅಲ್ವಾ ಆ ಟೈಮಲ್ಲಿ ನಮಗೆ ಟ್ರೂನ ನಮಗೆ ರಿಟರ್ನ್ ಮಾಡುತ್ತೆ, ಇಲ್ಲ ಅಂತಂದ್ರೆ ಫಾಲ್ಸ್ನ ರಿಟರ್ನ್ ಮಾಡುತ್ತೆ. ಈ ಕಂಡೀಷನ್ ಅಲ್ಲಿ ಬಂದ್ಬಿಟ್ಟು ಎಕ್ಸ್ ಮತ್ತೆ ವೈ ಬಂದ್ಬಿಟ್ಟು ಎರಡು ಕೂಡ ನಾಟ್ ಈಕ್ವಲ್ ಇರೋದ್ರಿಂದ ನಮ್ಗೆ ಇಲ್ಲಿ ಫಾಲ್ಸ್ನ ರಿಟರ್ನ್ ಮಾಡಿದೆ. ಅಂಡ್ ಒನ್ ಮೋರ್ ಆಪರೇಟರ್ ಏನಂತಂದ್ರೆ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ, ಎಕ್ಸ್ ಮತ್ತೆ ವೈ ಬಂದ್ಬಿಟ್ಟು ಈಕ್ವಲ್ ಇದಾವೋ ಇಲ್ಲೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ಫಸ್ಟ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಮೇಲ್ಗಡೆ ಇರೋನೆಲ್ಲ ಕಮೆಂಟ್ ಔಟ್ ಮಾಡ್ತೀನಿ. ಕಮೆಂಟ್ ಔಟ್ ಮಾಡಿಬಿಟ್ಟು ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ, ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವಿಲ್ಲಿ ನೋಡ್ದಂಗೆ ಎಕ್ಸ್ ಮತ್ತೆ ವೈ ಎರಡು ವ್ಯಾಲ್ಯೂ ಕೂಡ ಈಕ್ವಲ್ ಇಲ್ಲ ಅಲ್ವಾ, ಅದಕ್ಕೋಸ್ಕರ ನಮಗೆ ಇಲ್ಲಿ ಬಂದ್ಬಿಟ್ಟು ಟ್ರೂನ ರಿಟರ್ನ್ ಮಾಡ್ತಾ ಇದ್ರೆ ದಿಸ್ ಈಸ್ ಅಬೌಟ್ ಕಂಪ್ಯಾರಿಸನ್ ಆಪರೇಟರ್ಸ್. ಹೋಗೋದಾದ್ರೆ ನೆಕ್ಸ್ಟ್ ಆಪರೇಟರ್ ನೋಡೋದಾದ್ರೆ ಯಾವ್ದಪ್ಪ ಅಂತಂದ್ರೆ ಲಾಜಿಕಲ್ ಆಪರೇಟರ್ಸ್. ಲಾಜಿಕಲ್ ಆಪರೇಟರ್ಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಲಾಜಿಕಲ್ ಆಪರೇಟರ್ಸ್ ಆರ್ ಯೂಸ್ ಟು ಡಿಟರ್ಮೈನ್ ದ ಲಾಜಿಕ್ ಬಿಟ್ವೀನ್ ದ ವೇರಿಯೇಬಲ್ಸ್. ಲಾಜಿಕಲ್ ಆಪರೇಟರ್ಸ್ ಏನಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ, ವೇರಿಯೇಬಲ್ಸ್ ಮಧ್ಯೆ ಲಾಜಿಕ್ ಏನಿದೆ ಅಲ್ವಾ, ಲೈಕ್ ಏನಪ್ಪ ಲಾಜಿಕ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಯಾವಾಗ ಕೋಡ್ ಬರೀತೀನೋ ಅವಾಗ ಹೇಳ್ಕೊಡ್ತೀನಿ. ಲೈಕ್ ಯೂಸ್ ಟು ಡಿಟರ್ಮೈನ್ ದ ಲಾಜಿಕ್ ಬಿಟ್ವೀನ್ ದ ವೇರಿಯೇಬಲ್ಸ್. ಸೊ ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಬಂದ್ಬಿಟ್ಟು ಮೈನ್ 3 ಟೈಪ್ಸ್ ಇದೆ. ಒಂದು ಆಂಡ್ ಆಪರೇಟರ್, ಅಂಡ್ ಅನದರ್ ಒನ್ ಇಸ್ ಆರ್ ಆಪರೇಟರ್, ಅಂಡ್ ಒನ್ ಮೋರ್ ಇಸ್ ನಾಟ್ ಆಪರೇಟರ್. ಸೊ ಏನಪ್ಪ ಇದು ಆಂಡ್ ಆಪರೇಟರ್ ಅಂತಂದ್ರೆ, ಫಸ್ಟ್ ನೀವು ಈ ಟ್ರೂತ್ ಟೇಬಲ್ ನ ನೋಡಿ, ನೀವು ಈ ಟ್ರೂತ್ ಟೇಬಲ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಈ ಲಾಜಿಕಲ್ ಆಪರೇಟರ್ಸ್ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೇಮ್ ಇಂಡಿಕೇಟ್ ಮಾಡ್ತಿರೋ ತರ ಆಂಡ್ ಆಪರೇಟರ್. ಆಂಡ್ ಅಂದ್ರೆ ಎ ಅಂಡ್ ಬಿ ಎರಡೂ ಕೂಡ ಟ್ರೂ ಇರಬೇಕು, ಅವಾಗ ಬಂದ್ಬಿಟ್ಟು ಆಂಡ್ ಆಪರೇಟರ್ ಟ್ರೂ ಆಗಿರುತ್ತೆ. ನೀವು ಈ ಕೇಸನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ ಎ ಬಿ ಎರಡು ಟ್ರೂ ಇದೆ, ಸೊ ಆಂಡ್ ಆಪರೇಟರ್ ಟ್ರೂ ಇದೆ. ಎ ಟ್ರೂ ಇದೆ, ಬಿ ಫಾಲ್ಸ್ ಇದೆ, ಸೊ ಆನ್ಸರ್ ಇಸ್ ಫಾಲ್ಸ್. ಎ ಫಾಲ್ಸ್ ಇದೆ ಅಂಡ್ ಬಿ ಟ್ರೂ ಇದೆ, ಸೊ ಆನ್ಸರ್ ಇಸ್ ಫಾಲ್ಸ್. ಅಂಡ್ ಎರಡು ಕೂಡ ಫಾಲ್ಸ್ ಇದ್ರು ಕೂಡ ಆನ್ಸರ್ ಬಂದ್ಬಿಟ್ಟು ಫಾಲ್ಸ್ ಇದೆ. ಅಂಡ್ ಆರ್ ಆಪರೇಟರ್, ಏನಪ್ಪ ಇದು ಆರ್ ಆಪರೇಟರ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಎ ಆರ್ ಬಿ ಅಲ್ವಾ, ಎ ಅಥವಾ ಆರ್ ಬಿ, ಎ ಅಥವಾ ಬಿ ಎರಡರಲ್ಲಿ ಒಂದು ಟ್ರೂ ಆಗಿದ್ರು ಕೂಡ ನಮ್ಮ ಆನ್ಸರ್ ಬಂದ್ಬಿಟ್ಟು ಟ್ರೂ ಬರುತ್ತೆ. ಸೊ ಯಾವಾಗ ಎ ಮತ್ತೆ ಬಿ ಎರಡು ಕೂಡ ಟ್ರೂ ಇರುತ್ತೆ, ಆನ್ಸರ್ ಟ್ರೂ ಇದೆ. ಯಾವಾಗ ಎ ಟ್ರೂ ಇದೆ ಮತ್ತೆ ಬಿ ಫಾಲ್ಸ್ ಇದೆ, ಯಾವಾಗಲೂ ಕೂಡ ಆನ್ಸರ್ ಟ್ರೂ ಇದೆ. ಎ ಫಾಲ್ಸ್ ಇದೆ, ಬಿ ಟ್ರೂ ಇದೆ, ಯಾವಾಗಲೂ ಕೂಡ ಆನ್ಸರ್ ಟ್ರೂ ಇದೆ. ಅಂಡ್ ಎ ಫಾಲ್ಸ್ ಇದೆ, ಬಿ ಫಾಲ್ಸ್ ಇದೆ, ಯಾವಾಗಲೂ ಕೂಡ ಅವಾಗ ಆನ್ಸರ್ ಬಂದ್ಬಿಟ್ಟು ನಮಗೆ ಅಬ್ಸಲ್ಯೂಟ್ಲಿ ಫಾಲ್ಸ್ ಬರಬೇಕು. ಅಂಡ್ ವಾಟ್ ಇಸ್ ದಿಸ್ ನಾಟ್ ಆಪರೇಟರ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ, ಇಟ್ ಇಸ್ ಲೈಕ್ ರಿವರ್ಸ್. ಯಾವಾಗ ಎ ಟ್ರೂ ಇರುತ್ತೆ ಅವಾಗ ನಾಟ್ ಆಪರೇಟರ್, ನಾಟ್ ಎ ಬಂದ್ಬಿಟ್ಟು ಫಾಲ್ಸ್ ಇರುತ್ತೆ. ಯಾವಾಗ ಎ ಫಾಲ್ಸ್ ಇರುತ್ತೆ ಅವಾಗ ನಾಟ್ ಆಪರೇಟರ್ ಬಂದ್ಬಿಟ್ಟು ಟ್ರೂ ಇರುತ್ತೆ. ಇದನ್ನ ನಾವು ಕೋಡಲ್ಲಿ ನೋಡೋದಾದ್ರೆ, ಸೊ ಇದೇ ವೇರಿಯೇಬಲ್ಸ್ನ ನಾನು ಯೂಸ್ ಮಾಡ್ಕೋತೀನಿ, ಕಾಪಿ ಮಾಡ್ಕೋತೀನಿ. ಆ್ಯಂಡ್ ಇಲ್ಲಿ ನಾನು ಇವನ್ನ ಕಮೆಂಟ್ ಔಟ್ ಮಾಡ್ತೀನಿ. ನಾನೇನು ಕಾಪಿ ಮಾಡ್ಕೊಂಡೆ ಅಲ್ವಾ, ಎರಡನ್ನೂ ಕೂಡ ನಾನು ಪೇಸ್ಟ್ ಮಾಡ್ತೀನಿ. ಸೊ ಈಗ ನಾವೇನು ಮಾಡೋಣ ಅಂತಂದ್ರೆ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ನಾವೇನು ಮಾಡೋಣ ಅಂತಂದ್ರೆ ಕೋಡ್ನ ಬರೋಣ. ಲೈಕ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 10 ಆ್ಯಂಡ್ ಸಿಂಬಲ್ ನಾವೇನು ಯೂಸ್ ಮಾಡ್ತೀವಿ ಅಂತಂದ್ರೆ, ಏನು ಕಾಣ್ತಾ ಇದೆ ಅಲ್ವಾ, ಇದನ್ನ ನಾವು ಆ್ಯಂಡ್ ಆಪರೇಟರ್ಸ್ನ ಸಿಂಬಲ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ವೈ ಈಸ್ ಲೆಸ್ ದೆನ್ 2. ಸೊ ಈಗ ನಾನು ಇದನ್ನ ನಿಮಗೆ ರನ್ ಮಾಡಿ ತೋರಿಸೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮಗೆ ಔಟ್ಪುಟ್ ಅಲ್ಲಿ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು ಫಾಲ್ಸ್ ಬಂದಿದೆ.
ಸೊ ಯಾಕೆಂತಂದ್ರೆ ಎಕ್ಸ್ ಈಸ್ ಗ್ರೇಟರ್ ದನ್ 10 ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ. ಬಟ್ ನಮ್ಗೆ ಗೊತ್ತು ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 5 ಇದೆ. ಸೊ ಎಕ್ಸ್ ಈಸ್ ಲೆಸ್ ದನ್ 10 ಇದೆ ಅಂಡ್ ವೈ ಈಸ್ ಲೆಸ್ ದನ್ 2 ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಬಟ್ ಆಕ್ಚುಲಿ ವೈ ವ್ಯಾಲ್ಯೂ ಬಂದ್ಬಿಟ್ಟು 7 ಇದೆ. ಇಟ್ ಈಸ್ ಗ್ರೇಟರ್ ದನ್ 2 ಇದೆ. ಸೊ ಯಾವಾಗ ಎರಡೂ ಕೂಡ ಫಾಲ್ಸ್ ಟ್ರೂ ಆಗಿರುತ್ತೆ ಅವಾಗ ಮಾತ್ರ ನಮ್ಮ ಆಂಡ್ ಆಪರೇಟರ್ ಬಂದ್ಬಿಟ್ಟು ಟ್ರೂನ ರಿಟರ್ನ್ ಮಾಡುತ್ತೆ. ಈಗ ಆರ್ ಆಪರೇಟರ್ ಈಸ್ ಇಂಡಿಕೇಟೆಡ್ ಬೈ ಈ ಏನ್ ಪೈಪ್ ಲೈನ್ ಕಾಣ್ತಾ ಇದೆ ಅಲ್ವಾ, ಈ ಪೈಪ್ ಲೈನ್ ಲೈಕ್ ಈ ಪೈಪ್ಸ್ ಏನ್ ಕಾಣ್ತಾ ಇದೆ ಅಲ್ವಾ, ಈ ಪೈಪ್ ಇಂದ ನಾವು ಆರ್ ಆಪರೇಟರ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಈಗ ನಾವು ರನ್ ಮಾಡಿ ತೋರಿಸೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಫಸ್ಟ್ ಕಂಡೀಷನ್ ಅಬ್ಸಲ್ಯೂಟ್ಲಿ ಫಾಲ್ಸ್ ಬರಲೇಬೇಕು ಬಂದಿದೆ. ಅಂಡ್ ಸೆಕೆಂಡ್ ಕಂಡೀಷನ್ ಅಲ್ಲಿ ಎರಡರಲ್ಲಿ ನಾನು ನಿಮ್ಗೆ ಯಾವಾಗಲೂ ಹೇಳಿರೋ ತರ ಎರಡರಲ್ಲಿ ಒಂದು ಕಂಡೀಷನ್ ಟ್ರೂ ಆಗಿದ್ರು ಕೂಡ ಆರ್ ಆಪರೇಟರ್ ಬಂದ್ಬಿಟ್ಟು ನಮಗೆ ಟ್ರೂನ ರಿಟರ್ನ್ ಮಾಡುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವೈ ಇಸ್ ಗ್ರೇಟರ್ ದನ್ 2 ಬಂದ್ಬಿಟ್ಟು ಅಬ್ಸಲ್ಯೂಟ್ಲಿ ಟ್ರೂ ಇದೆ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಔಟ್ಪುಟ್ ಅಲ್ಲಿ ನಮಗೆ ಟ್ರೂನ ರಿಟರ್ನ್ ಮಾಡ್ತಾ ಇದೆ. ದಿಸ್ ಇಸ್ ಅಬೌಟ್ ಅಂಡ್ ಮತ್ತೆ ಆರ್ ಆಪರೇಟರ್ ಅಂತ ಹೇಳ್ಬಿಟ್ಟು. ಅಂಡ್ ಆರ್ ಆಪರೇಟರ್ ಬಗ್ಗೆ ತೋರಿಸೋದಾದ್ರೆ ಇದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ ಬೂಲಿಯನ್ ಡಾಟಾ ಟೈಪ್ ನ ತಗೋತೀನಿ. ಬೂಲಿಯನ್ ಎಕ್ಸ್ ಇಸ್ ಈಕ್ವಲ್ ಟು ಟ್ರೂ ಅಂತ ಹೇಳ್ಬಿಟ್ಟು ತಗೊಳ್ಳೋಣ. ಸೊ ಈಗ ನಾವೇನ್ ಮಾಡೋಣ ಅಂತಂದ್ರೆ ನಾಟ್ ಎಕ್ಸ್ ನ ಪ್ರಿಂಟ್ ಮಾಡಿ ನೋಡೋಣ. ಸೊ ಈ ನಾಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ ಟ್ರೂ ಇರೋ ವ್ಯಾಲ್ಯೂನ ಫಾಲ್ಸ್ ಮಾಡುತ್ತೆ ಅಂಡ್ ಫಾಲ್ಸ್ ಇರೋ ವ್ಯಾಲ್ಯೂನ ಟ್ರೂ ಮಾಡುತ್ತೆ. ಇಷ್ಟೇ ಗೈಸ್, ದಿಸ್ ಈಸ್ ಅಬೌಟ್ ಲಾಜಿಕಲ್ ಆಪರೇಟರ್ಸ್ ಇನ್ ಜಾವಾ. ಅಂಡ್ ಒನ್ ಮೋರ್ ಆಪರೇಟರ್ ಇದೆ. ಆ ಆಪರೇಟರ್ ಯಾವ್ದಪ್ಪ ಅಂತಂದ್ರೆ ಬಿಟ್ ವೈಸ್ ಆಪರೇಟರ್. ವಾಟ್ ಈಸ್ ದಿಸ್ ಬಿಟ್ ವೈಸ್ ಆಪರೇಟರ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆಕ್ಚುಲಿ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಬಿಗಿನರ್ಸ್ಗೆ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ದಿಸ್ ಬಿಟ್ ವೈಸ್ ಆಪರೇಟರ್ ಅಂತಂದ್ರೆ ಇಟ್ ಈಸ್ ಯೂಸ್ ಟು ಆಪರೇಟ್ ಆನ್ ಬೈನರಿ ನಂಬರ್ಸ್ ಅಥವಾ ಬಿಟ್ಸ್. ನಾವೇನು ಬೈನರಿ ನಂಬರ್ಸ್ ಓದ್ತೀವಲ್ವಾ, ಲೈಕ್ 0 ಅಂಡ್ ಒನ್ಸ್. ಲೈಕ್ ಈಗ ಒನ್ಗೆ ನಾವು ನಾವು ಬೈನರಿ ನಲ್ಲಿ ಬರೆದ್ರೆ ಏನಾಗುತ್ತೆ 0001, 2 ಬೈನರಿ ನಲ್ಲಿ ಬರೆದ್ರೆ 0010. ಇದ್ರ ಮೇಲೆ ನಾವು ಆಪರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡುವಂತ ಆಪರೇಟರ್ನ ಬಿಟ್ ವೈಸ್ ಆಪರೇಟರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂಡ್ ಒನ್ ಮೋರ್ ಥಿಂಗ್ ಇದೆ ಗೈಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆಪರೇಟರ್ಸ್ ಆಕ್ಚುಲಿ, ದಟ್ ಈಸ್ ಪ್ರೆಸಿಡೆನ್ಸ್. ವಾಟ್ ಈಸ್ ದಿಸ್ ಪ್ರೆಸಿಡೆನ್ಸ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ದ ಆಪರೇಟರ್ಸ್ ಆರ್ ಅಪ್ಲೈಸ್ ಅಂಡ್ ಎವಾಲ್ಯೂಟೆಡ್ ಬೇಸ್ಡ್ ಆನ್ ದಿಸ್ ಪ್ರೆಸಿಡೆನ್ಸ್. ಫಸ್ಟ್ ಆಫ್ ಆಲ್ ನಾವು ಪ್ರೆಸಿಡೆನ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇದನ್ನ ನಾವು ಒನ್ ಮೋರ್ ವರ್ಡ್ ಅಲ್ಲಿ ಡಿಫೈನ್ ಮಾಡಿದ್ರೆ ಪ್ರಿಯಾರಿಟಿ ಅಂತ ಹೇಳ್ಬಿಟ್ಟು ಕರಿಬಹುದು. ಲೈಕ್ ಯಾವುದಕ್ಕೆ ಹೆಚ್ಚಿಗೆ ಪ್ರೆಸಿಡೆನ್ಸ್ ಇರುತ್ತೆ ಅದು ಬಂದ್ಬಿಟ್ಟು ಅದಕ್ಕೆ ಜಾಸ್ತಿ ಪ್ರಿಯಾರಿಟಿ ಇರುತ್ತೆ ಎಕ್ಸಿಕ್ಯೂಟ್ ಆಗೋದಕ್ಕೆ. ಇದ್ರ ಮೀನಿಂಗ್ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಈಗ ನಾವು ಒಂದು ಎಕ್ಸ್ಪ್ರೆಷನ್ ನ ಬರೀತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ. ಈಗ ನಾನು ಇದಕ್ಕೆ ಏನ್ ಮಾಡ್ತೀನಿ ಅಂತಂದ್ರೆ ಫಸ್ಟ್ ಒಂದು ಎಕ್ಸಾಂಪಲ್ ನ ಬರೀತೀನಿ. ಈಗ ನಾನು ಫಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ ಇಂಟೆಲಿಜ್ ಐಡಿ ನ ಓಪನ್ ಮಾಡ್ತೀನಿ ಅಂಡ್ ಎಲ್ಲ ಈ ಕೋಡ್ ಏನ್ ಬರ್ತಿದೆ ಅಲ್ವಾ ಅದನ್ನೆಲ್ಲ ನಾನು ಕಮೆಂಟ್ ಔಟ್ ಮಾಡ್ಬಿಟ್ಟು ಪ್ರೆಸಿಡೆನ್ಸ್. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಿಮಗೆ ಒಂದು ಎಕ್ಸ್ಪ್ರೆಷನ್ ತಗೊಂಡಿದ್ದೀನಿ ಗೈಸ್. ಎಕ್ಸ್ಪ್ರೆಷನ್ ತಗೊಂಡ್ಬಿಟ್ಟು ನಾನು ನಿಮಗೆ ತೋರಿಸೋದಾದ್ರೆ ಈಗ ನಾವು ಇದನ್ನ ನಾರ್ಮಲ್ ಆಗಿ ನಾವು ಅಡಿಷನ್ ಮಾಡ್ಬಿಟ್ಟು ನೋಡೋಣ. ಅಡಿಷನ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಈಗ ನಾವು ನಾರ್ಮಲ್ ಅಡಿಷನ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ 5+2 ಏನೋ ಆನ್ಸರ್ ಬಂದ್ಬಿಟ್ಟು 7 ಇಂಟು ಬಂದ್ಬಿಟ್ಟು ನಾವು ಯಾವಾಗ ಬ್ರಾಕೆಟ್ ಅಲ್ಲಿ ಇರೋದು ಮಾಡ್ತೀವಿ ಲೈಕ್ 3+1 ಆದಾಗ ಸೊ ಅದೇನಾಗುತ್ತೆ 4 ಆಗುತ್ತೆ. ಅಂಡ್ ಅಗೈನ್ -4 ಅಂಡ್ ಡಿವೈಡೆಡ್ ಬೈ 2 ಇದೆ ಅಲ್ವಾ, ಡಿವೈಡೆಡ್ ಬೈ 2 ಇದೆ. ರಿಸಲ್ಟ್ ಇಸ್ ಈಕ್ವಲ್ ಟು ಈ ವ್ಯಾಲ್ಯೂ ನಮಗೆ ಲೈಕ್ ನಾವು ಯಾವಾಗ ನಾರ್ಮಲ್ ಆಗಿ ಮಾಡ್ತೀವಿ ನಮಗೆ ಈ ವ್ಯಾಲ್ಯೂ ಬರ್ಬೇಕಲ್ವಾ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ 7 ಇಂಟು 4 ಎಷ್ಟು 28 -4 ಡಿವೈಡೆಡ್ ಬೈ 2. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತೆ ಅಂದ್ರೆ 28 - 4 ಏನು 24 ಡಿವೈಡೆಡ್ ಬೈ 2 ಅಲ್ವಾ, ಡಿವೈಡೆಡ್ ಬೈ 2. ಸೊ ಆನ್ಸರ್ ಏನಾಗಬೇಕು ನಮ್ಗೆ ಬಂದ್ಬಿಟ್ಟು ಆನ್ಸರ್ ಬಂದ್ಬಿಟ್ಟು 12 ಆಗ್ಬೇಕಲ್ವಾ. ಸೊ ಈಗ ನಾವು ಇದನ್ನ ರನ್ ಮಾಡಿಬಿಟ್ಟು ನೋಡೋದಾದ್ರೆ ನಾವು ಯಾವಾಗ ಇದನ್ನ ಆಕ್ಚುಲ್ ಆಗಿ ನಾರ್ಮಲ್ ಆಗಿ ನಾವು ಆಪರೇಷನ್ಸ್ ಅಪ್ಲೈ ಮಾಡ್ತೀವಿ ನಮ್ಗೆ ಆನ್ಸರ್ 12 ಬರ್ಬೇಕಲ್ವಾ. ಸೊ ನಾವು ಇದನ್ನ ರನ್ ಮಾಡಿ ನೋಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಟ್ ನಮ್ಗೆ ಇದು ಆನ್ಸರ್ ಬಂದ್ಬಿಟ್ಟು 11 ಅಂತ ಬರ್ತಾ ಇದೆ. ಇದು ಯಾಕಪ್ಪ ಈ ತರ ಆಗಿದೆ, ನಮ್ಮ ಕೋಡ್ ಏನಾದ್ರು ರಾಂಗ್ ಇದೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಮ್ಮ ಕೋಡ್ ರಾಂಗ್ ಇಲ್ಲ ಫ್ರೆಂಡ್ಸ್. ದಿಸ್ ಇಸ್ ಕಾಲ್ಡ್ ಪ್ರೆಸಿಡೆನ್ಸ್. ಏನಪ್ಪ ಇದು ಪ್ರೆಸಿಡೆನ್ಸ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾನು ಅವಾಗಲೇ ಹೇಳ್ದಂಗೆ ಪ್ರಿಯಾರಿಟಿ. ನಾವು ಬೇಸ್ಡ್ ಆನ್ ದ ಏನ್ ಸಿಂಬಲ್ಸ್ ನ ಯೂಸ್ ಮಾಡ್ತೀವಲ್ವಾ ಅದ್ರ ಮೇಲೆ ನಾವು ಬಂದ್ಬಿಟ್ಟು ಪ್ರಿಯಾರಿಟಿನ ಕೊಡ್ತೀವಿ. ಇನ್ ದಿಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಾವು ಯಾವುದೇ ಒಂದು ಲ್ಯಾಂಗ್ವೇಜ್ ನ ತಗೊಳಿದ್ರೆ ಫಸ್ಟ್ ಹೈಯೆಸ್ಟ್ ಪ್ರೆಸಿಡೆನ್ಸ್ ಏನಪ್ಪಾ ಅಂತಂದ್ರೆ ಯಾವ್ದಕ್ಕೆ ಇರುತ್ತೆ ಅಂತಂದ್ರೆ ಯಾವ ಆಪರೇಟರ್ ಇರುತ್ತೆ ಅಂತಂದ್ರೆ ಈ ಬ್ರಾಕೆಟ್ ಏನ್ ಕಾಣ್ತಾ ಇದೆಯಲ್ವಾ ಆ ಬ್ರಾಕೆಟ್ ಒಳಗಿರುವಂತ ವ್ಯಾಲ್ಯೂಸ್ಗೆ ಬಂದ್ಬಿಟ್ಟು ಹೈಯೆಸ್ಟ್ ಪ್ರೆಸಿಡೆನ್ಸ್ ಇರುತ್ತೆ. ಸೊ ಈಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಬ್ರಾಕೆಟ್ ಒಳಗಿರೋದನ್ನ ನಾವು ಪೂರ್ತಿ ಆಪರೇಷನ್ಸ್ ಏನಿದೆ ಅದನ್ನ ನಾವು ಸಾಲ್ವ್ ಮಾಡ್ಕೋತೀವಿ. ಫಸ್ಟ್ ಬಂದ್ಬಿಟ್ಟು ರಿಸಲ್ಟ್ ವ್ಯಾಲ್ಯೂ ಏನಾಗಬೇಕಂತಂದ್ರೆ ರಿಸಲ್ಟ್ ಇಸ್ ಈಕ್ವಲ್ ಟು ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದು ಬಂದ್ಬಿಟ್ಟು ಫಸ್ಟ್ ಎವಾಲ್ಯೂಯೇಟ್ ಆಗಬೇಕು. ಸೊ 5+2 ಇಂಟು ಸೊ ಇದೇನಾಗುತ್ತೆ ಅಂತಂದ್ರೆ 4 ಆಗುತ್ತೆ ಅಲ್ವಾ. ಸೊ ಇದೇನಾಗುತ್ತೆ 4 ಆಗುತ್ತೆ ಅಂಡ್ -4 ಡಿವೈಡೆಡ್ ಬೈ 2 ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಪ್ರೆಸಿಡೆನ್ಸ್. ಫಸ್ಟ್ ಬ್ರಾಕೆಟ್ ಅಲ್ಲಿ ಇರೋದಾದ್ರೆ ನೆಕ್ಸ್ಟ್ ಯಾವ್ದಕ್ಕೆ ಹೈಯೆಸ್ಟ್ ಪ್ರೆಸಿಡೆನ್ಸ್ ಇದೆ ಅಂತಂದ್ರೆ ಸ್ಟಾರ್ ಮಾಡ್ಯುಲಸ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮತ್ತೆ
ಈ ಮಾಡ್ಯುಲಸ್ ಏನು ಆಪರೇಟರ್ಸ್ ಇದಾವೆ ಅದಕ್ಕೆ ಬಂದ್ಬಿಟ್ಟು ಸೆಕೆಂಡ್ ಹೈಯೆಸ್ಟ್ ಪ್ರೆಸಿಡೆನ್ಸ್ ಇದೆ. ಈಗ ನೀವು ಕೇಳ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನಮ್ಗಿಲ್ಲಿ ಲೈಕ್ ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಇದೆ. ನಾವು ಯಾವ್ದನ್ನ ಫಸ್ಟ್ ಮಾಡ್ಬೇಕಂತಂದ್ರೆ ಈ ತರ ಇದ್ದಾಗ ಏನ್ ಮಾಡ್ಬೇಕಂತಂದ್ರೆ ವಿಚ್ ಈಸ್ ಸಾಲ್ವ್ಡ್ ಆನ್ ದ ಬೇಸಿಸ್ ಆಫ್ ಅಸೋಸಿಯೇಟಿವಿಟಿ. ಏನಪ್ಪ ಇದು ಅಸೋಸಿಯೇಟಿವಿಟಿ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಅಸೋಸಿಯೇಟಿವಿಟಿ ಟೆಲ್ಸ್ ದ ಡೈರೆಕ್ಷನ್ ಆಫ್ ದ ಎವಾಲ್ಯೂಯೇಷನ್ ಆಫ್ ದ ಆಪರೇಟರ್ಸ್. ಇಟ್ ಕ್ಯಾನ್ ಬಿ ಫ್ರಮ್ ಲೆಫ್ಟ್ ಟು ರೈಟ್ ಆರ್ ರೈಟ್ ಟು ಲೆಫ್ಟ್. ಏನಪ್ಪ ಇದು ಅಸೋಸಿಯೇಟಿವಿಟಿ ಅಂತಂದ್ರೆ ಯಾವ ಡೈರೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಆಪರೇಟರ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಹೇಳ್ಬಿಟ್ಟು ನಮ್ಗೊಂದು ಡೈರೆಕ್ಷನ್ ಕೊಡುತ್ತಲ್ವಾ, ಅದನ್ನು ನಾವು ಅಸೋಸಿಯೇಟಿವಿಟಿ ಅಂತ ಕರಿತೀವಿ. ಯಾವಾಗ ಬಂದ್ಬಿಟ್ಟು ಸೇಮ್ ನೀವು ನೋಡ್ತಾ ಇರ್ಬೋದು, ದೀಸ್ ಆರ್ ಹ್ಯಾವಿಂಗ್ ದ ಸೆಕೆಂಡ್ ಹೈಯೆಸ್ಟ್ ಪ್ರೆಸಿಡೆನ್ಸ್. ಫಸ್ಟ್ ಬಂದ್ಬಿಟ್ಟು ಬ್ರಾಕೆಟ್ ಏನಿರುತ್ತೆ ಪ್ಯಾರಂಥೆಸಿಸ್ ಅದಕ್ಕೆ ಹೈಯೆಸ್ಟ್ ಪ್ರೆಸಿಡೆನ್ಸ್ ಇರುತ್ತೆ. ಅದಾದ್ಮೇಲೆ ಸ್ಟಾರ್ ಸ್ಲಾಶ್ ಮತ್ತೆ ಮಾಡ್ಯುಲಸ್ಗೆ ಪ್ರೆಸಿಡೆನ್ಸ್ ಸೆಕೆಂಡ್ ಹೈಯೆಸ್ಟ್ ಪ್ರೆಸಿಡೆನ್ಸ್. ಅದಾದ್ಮೇಲೆ ಪ್ಲಸ್ ಮತ್ತೆ ಮೈನಸ್ ಇದೆ ಅದಕ್ಕೆ ಪ್ರೆಸಿಡೆನ್ಸ್ ಇರುತ್ತೆ. ಲೈಕ್ ಈ ತರ ಪ್ರೆಸಿಡೆನ್ಸ್ ಬಂದ್ಬಿಟ್ಟು ಲೈಕ್ ಬೇಸ್ಡ್ ಆನ್ ದ ಆಪರೇಟರ್ಸ್ ಬಂದ್ಬಿಟ್ಟು ಡಿವೈಡ್ ಆಗುತ್ತೆ. ಸೊ ಈಗ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಯಾವಾಗ ನಮಗೆ ಈ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಮಾಡ್ಯುಲಸ್ ಬಂದ್ಬಿಟ್ಟು ಸೇಮ್ ಎಕ್ಸ್ಪ್ರೆಷನ್ ಅಲ್ಲಿ ಬರ್ತಾವಲ್ಲ, ಅವಾಗ ನಾವು ಯಾವ ತರ ಎವಾಲ್ಯೂಯೇಟ್ ಮಾಡ್ತೀವಿ ಅಂತಂದ್ರೆ ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ. ಏನಪ್ಪ ಇದು ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿ ಅಂತ ಹೇಳಿ ನೋಡೋದಾದ್ರೆ ನಾವು ಲೆಫ್ಟ್ ಟು ರೈಟ್ ಮೂವ್ ಮಾಡ್ತೀವಿ. ಲೆಫ್ಟ್ ಟು ರೈಟ್ ಮೂವ್ ಮಾಡಿದಾಗ ನೀವು ನೋಡ್ತಾ ಇರ್ಬೋದು, ಫಸ್ಟ್ ನಮಗೆ ಯಾವ ಸಿಂಬಲ್ ಬಂದಿದೆ, ವೆದರ್ ಮಲ್ಟಿಪ್ಲಿಕೇಶನ್ ಬಂದಿದೆಯೋ ಡಿವಿಷನ್ ಬಂದಿದೆಯೋ ಮಾಡ್ಯುಲಸ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ತೀವಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇಲ್ಲಿ ಮಲ್ಟಿಪ್ಲಿಕೇಶನ್ ಬಂದಿದೆ. ಸೊ ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಫಸ್ಟ್ ಮಲ್ಟಿಪ್ಲಿಕೇಶನ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದ್ರೆ 2 + 8 ಆಗುತ್ತೆ. 8 - 4/2 ಅದೇ ತರ ಇರುತ್ತೆ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಪ್ರೆಸಿಡೆನ್ಸ್ ಯಾವ್ದು ಹೈಯೆಸ್ಟ್ ಇರೋದು ನಾವು ಆಲ್ರೆಡಿ ನೋಡ್ದಂಗೆ ಡಿವಿಷನ್ಗೆ. ಸೊ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಡಿವಿಷನ್ ಮಾಡ್ತೀವಿ. ಸೊ 5 + 8 - 2 ಆಯ್ತು. ಈಗ ನೆಕ್ಸ್ಟ್ ಯಾವ್ದಕ್ಕಪ್ಪ ನೆಕ್ಸ್ಟ್ ಹೈಯೆಸ್ಟ್ ಪ್ರೆಸಿಡೆನ್ಸ್ ಇರೋದು ಅಂತಂದ್ರೆ ಪ್ಲಸ್ ಮತ್ತೆ ಮೈನಸ್. ಈಗ ನಾವು ಮತ್ತೆ ಪ್ಲಸ್ ಮತ್ತೆ ಮೈನಸ್ ಬಂದಾಗ ಯಾವಾಗ ಈಕ್ವಲ್ ಪ್ರೆಸಿಡೆನ್ಸ್ ಇರೋ ಬರ್ತವೆ. ಸೊ ಸೇಮ್ ಟು ಸೇಮ್ ಅಗೇನ್ ಮತ್ತೆ ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಯಾವಾಗ ನಾನು ಇಲ್ಲಿ ನೋಟ್ಸ್ ಓಪನ್ ಮಾಡಿ ತೋರಿಸೋದಾದ್ರೆ ಪ್ಲಸ್ ಮತ್ತೆ ಮೈನಸ್ ಯಾವಾಗ ಒಂದೇ ಎಕ್ಸ್ಪ್ರೆಷನ್ ಬರ್ತವೆ ಆವಾಗ ನಾವು ಬಂದ್ಬಿಟ್ಟು ಲೆಫ್ಟ್ ಟು ರೈಟ್ ಅಸೋಸಿಯೇಟಿವಿಟಿನ ಫಾಲೋ ಮಾಡ್ತೀವಿ. ಸೊ ಈಗ ನಮ್ಮ ಎಕ್ಸ್ಪ್ರೆಷನ್ ಪ್ರಕಾರ ಹೋದ್ರೆ ಫಸ್ಟ್ ಪ್ಲಸ್ ಇರೋದ್ರಿಂದ ಲೆಫ್ಟ್ ಟು ರೈಟ್ ಹೋದಾಗ ಸೊ ಈಗ ಏನಾಗುತ್ತೆ ಅಂತಂದ್ರೆ 13 ಆಗುತ್ತೆ. 13 - 2 ಆಯ್ತು. ಸೊ ಈಗ 13 - 2 ಆನ್ಸರ್ ಏನು 11. ಸೊ ನಾವು ಯಾವಾಗ ಇದನ್ನ ರನ್ ಮಾಡ್ತೀವಲ್ವಾ, ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಮ್ಮ ಔಟ್ಪುಟ್ ಬಂದ್ಬಿಟ್ಟು 11 ಬಂದಿದೆ. ಅಂಡ್ ನಾನು ಇಲ್ಲಿ ಈ ಕೋಡ್ ಬಂದ್ಬಿಟ್ಟು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಪ್ರೆಸಿಡೆನ್ಸ್ ಅಂತಂದ್ರೆ ಏನು, ಆಪರೇಟರ್ಸ್ ಅಂತಂದ್ರೆ ಏನು, ಅಂಡ್ ಇವನ್ ಅಸೋಸಿಯೇಟಿವಿಟಿ ಯಾವ ತರ ವರ್ಕ್ ಆಗುತ್ತೆ, ನಾವು ಯಾವ ತರ ಅಸೋಸಿಯೇಟಿವಿಟಿನ ನಮ್ಮ ಎಕ್ಸ್ಪ್ರೆಷನ್ ಮೇಲೆ ಅಪ್ಲೈ ಮಾಡ್ಬೇಕಂತ ಹೇಳ್ಬಿಟ್ಟು ಕೂಡ ನೋಡಿದ್ವಿ ಗೈಸ್. ಅಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ 2 ಕ್ವಿಸ್ ಕ್ವಶನ್ ಕೂಡ ಕೊಟ್ಟಿದ್ದೀನಿ. ಇದನ್ನ ನೀವು ನಿಮ್ಮ ಕೋಡಲ್ಲಿ ಲೈಕ್ ನಿಮ್ಮ ಐಡಿನಲ್ಲಿ ಏನು ಇಂಟೆಲಿಜ್ ಐಡಿ ಇದೆಯಲ್ವಾ ಅದರಲ್ಲಿ ರನ್ ಮಾಡಿಬಿಟ್ಟು ನೀವು ಔಟ್ಪುಟ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಗೈಸ್ ಅಂತ ಹೇಳ್ತಾ ವಿಡಿಯೋ ಅರ್ಥ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಇಷ್ಟೇ ಗೈಸ್, ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.